ಭಕ್ತರು ಯುವಕರು ಈ ಒಂದು ಕೆಲಸ ಕಾರ್ಯದಲ್ಲಿ ಒಂದು ತಿಂಗಳಿಂದಲೇ ನಿರಂತರವಾಗಿರತಕ್ಕಂಥ ಕೆಲಸದಲ್ಲಿ ತೊಡಗುತ್ತಿದ್ದಾರೆ. ಇರತಕ್ಕಂತಹ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಿತವಾಗಿ ಇಲ್ಲಿ ನಡೀತಾ ಇದೆ. ಇದರ ಜೊತೆಗೇನೆ ನಂದಿಕೋಲು ಸೇವೆಯನ್ನು ಬಹಳಷ್ಟು ವಿಜೃಂಭಣೆಯಿಂದ ನಡೀತಕ್ಕಂಥದ್ದು. ಈ ಭಾಗದಲ್ಲೇ ಇವತ್ತು ನಂದಿಕೋಲು ಸೇವೆ ಅಂತಂದ್ರೆ ಈ ಒಂದು ಚಿಮ್ಮಡ ಗ್ರಾಮದಲ್ಲಿ, ಅದರ ಜೊತೆಗೇನೆ ಇವತ್ತು ಅನ್ನದ ಮೆರವಣಿಗೆ ಗ್ರಾಮದ ಹಿರಿಯರನ್ನ ಯುವಕರನ್ನ ತಾಯಂದಿರನ್ನ ಕರೆದುಕೊಂಡು ಈ ಜಾತ್ರೆಗೆ ನಾವು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಅಂತೇಳಿ ನಮ್ಮ ಗುರುಗಳ ಒಂದು ಸಮ್ಮುಖದಲ್ಲಿ ನಾವು ಸಭೆ ಸಮಾರಂಭಗಳನ್ನ ಮಾಡಿ ಅವರ ನುಡಿಯಂತೆ ನಾವು ನಡೆದು ಈ ನಮ್ಮ ಚಿಮ್ಮಡ ಗ್ರಾಮದಲ್ಲಿ ಕಿಚಡಿ ಜಾತ್ರೆಯನ್ನ ಬಂದಂತ ಭಕ್ತರಿಗೆ ಒಂದಿಷ್ಟು ತೊಂದರೆ ಆಗಲಾರ್ದಂಗ ಪ್ರಸಾದ ವ್ಯವಸ್ಥೆ ಮಾಡಬೇಕಂತೇಳಿ ಅವರ ಆಜ್ಞೆಯಂತೆ ನಾವು ನಡ್ಕೊಂಡು ಸುಮಾರು 1.5 ಲಕ್ಷ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಿನಾಂಕ 16/9/2024 ಸೋಮವಾರದಂದು ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದಿಂದ ಭಕ್ತರು ಆಗಮಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಗುರುವಿನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪರವಾಗಿ ಕೇಳಿಕೊಂಡೇವೆ. ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಹೆಚ್ಚಾಗುತ್ತಾ ನಡೀತಾ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ರಾತ್ರಿ 9 ಗಂಟೆಗೆ ರಸಮಂಜರಿ ಕಾರ್ಯಕ್ರಮಗಳು, ನಾಟಕ, ನಂದಿಕೋಲು ಉತ್ಸವನೂ ಇರುತ್ತದೆ. ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ಊರಿನ ಹಿರಿಯರು ಹಾಗೂ ಎಲ್ಲ ಯುವಕರು ಸೇರಿ ಒಳ್ಳೆಯ ವಿಜೃಂಭಣೆಯಿಂದ ಇಲ್ಲಿವರೆಗೆ ನಡೆಸಿಕೊಂಡು ಬಂದಿರ್ತಾರೆ. ಈ ಕಾರ್ಯಕ್ರಮವು ಪ್ರತಿ ವರ್ಷವೂ ಅನೇಕ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರುಗಳಿಂದ ಅನೇಕ ಜನಸಂಖ್ಯೆ ಪ್ರತಿ ವರ್ಷವೂ ಹೆಚ್ಚಾಗ್ತಾನೆ ಇರ್ತದೆ. ಮೊದಲು 5 ಕ್ವಿಂಟಲ್ದಿಂದ ಸ್ಟಾರ್ಟ್ ಆದಂಥ ಒಂದು ಈ ಅನ್ನ ಸಂತರ್ಪಣೆ ಇವತ್ತಿಗೆ 120 ಕ್ವಿಂಟಲ್ವರೆಗೂ ಬಂದು ನಿಂತಿರುವುದು ಆ ಪ್ರಭುವಿನ ಅನುಗ್ರಹ ಎಂದೇ ಹೇಳಬಹುದು. ಆದ ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಆ ಪ್ರಭುವಿನ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಗ್ರಾಮದ ಶ್ರೀ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಸೋಮವಾರ ದಿನಾಂಕ 16/9/2024 ಬೆಳಿಗ್ಗೆ 9 ಗಂಟೆಗೆ ನಾಡಿನ ಹೆಸರಾಂತ ಪೂಜ್ಯರಿಂದ ಶ್ರೀ ಪ್ರಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಶತಸ್ಥಲ ಧ್ವಜಾರೋಹಣ ನೆರವೇರಿಸಲಾಗುವುದು. ಜೊತೆಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ನಂದಿಕೋಲು ಚಲಿಸಿ ಗುಡ್ಡದ ಪ್ರಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಹೋಗಿ ಅನ್ನಪ್ರಸಾದ ಮಹಾಪೂಜೆಯೊಂದಿಗೆ ವಚನ ಚಿಂತನ ಗೋಷ್ಠಿ, ಈ ನಾಡಿನ ಹೆಸರಾಂತ ಮಠಾಧೀಶರಿಂದ ಹಾಗೂ ಹೆಸರಾಂತ ಸಾಹಿತಿಗಳು, ರಾಜಕೀಯ ಧುರೀಣರಿಂದ ವಚನ ಚಿಂತನ ಗೋಷ್ಠಿ ಕಾರ್ಯಕ್ರಮವನ್ನು ನಡೆಸಲಾಗುವುದು. ವಚನ ಚಿಂತನ ಕಾರ್ಯಕ್ರಮ ಮುಗಿದ ನಂತರ ಜಾನಪದ ಜಾತ್ರೆ ಹಾಗೂ ವಿವಿಧ ಕಲೆಗಳ ಪ್ರದರ್ಶನಗೊಂಡು ಸಾಯಂಕಾಲ 6 ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ನಂದಿಕೋಲು ಉತ್ಸವದ ಮೆರವಣಿಗೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಚಿಮ್ಮಡ ಗ್ರಾಮದ ಪರಮ ಪೂಜ್ಯರು, ಹಿರಿಯರು ಹಾಗೂ ಸ್ವಯಂ ಸೇವಕರು ಅತ್ಯಂತ ಅಚ್ಚುಕಟ್ಟದಿಂದ ಸಮಿತಿಗಳ ರಚನೆ ಮಾಡಿಕೊಂಡು ಜಾತ್ರೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಜಾತ್ರೆಗೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ಮಹಾಪ್ರಸಾದವನ್ನು ಸ್ವೀಕರಿಸಿ ತಾವೆಲ್ಲರೂ ಪ್ರಭುವಿನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೋರಿಕೆ. ಗ್ರಾಮದ ಹಿರಿಯರನ್ನ ಯುವಕರನ್ನ ತಾಯಂದಿರನ್ನ ಕರೆದುಕೊಂಡು ಈ ಜಾತ್ರೆಗೆ ನಾವು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಅಂತೇಳಿ ನಮ್ಮ ಗುರುಗಳ ಒಂದು ಸಮ್ಮುಖದಲ್ಲಿ ನಾವು ಸಭೆ ಸಮಾರಂಭಗಳನ್ನ ಮಾಡಿ ಅವರ ನುಡಿಯಂತೆ ನಾವು ನಡೆದು ಈ ನಮ್ಮ ಚಿಮ್ಮಡ ಗ್ರಾಮದಲ್ಲಿ ಕಿಚಡಿ ಜಾತ್ರೆಯನ್ನ ಬಂದಂತ ಭಕ್ತರಿಗೆ ಒಂದಿಷ್ಟು ತೊಂದರೆ ಆಗಲಾರ್ದಂಗ ಪ್ರಸಾದ ವ್ಯವಸ್ಥೆ ಮಾಡಬೇಕಂತೇಳಿ ಅವರ ಆಜ್ಞೆಯಂತೆ ನಾವು ನಡ್ಕೊಂಡು ಸುಮಾರು 1.5 ಲಕ್ಷ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಿನಾಂಕ 16/9/2024 ಸೋಮವಾರದಂದು ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದಿಂದ ಭಕ್ತರು ಆಗಮಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಗುರುವಿನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪರವಾಗಿ ಕೇಳಿಕೊಂಡೇವೆ.